ಬಳ್ಳಾರಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಂತ ಅವ್ಯವಸ್ಥೆ. ಬಹುತೇಕ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲದೆ ರೋಗಿಗಳು ಪರದಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಆಸ್ಪತ್ರೆಗಳನ್ನೇ ಅವಲಂಬಿಸಿಕೊಂಡಿದ್ದಾರೆ. ಅಂತವರಿಗೆ ಇದು ತೀರಾ ತೊಂದರೆ ಆಗ್ತಾ ಇದೆ. ಬಳ್ಳಾರಿ ಜಿಲ್ಲೆಯ 5 ತಾಲೂಕುಗಳಲ್ಲಿ ವೈದ್ಯರ ಕೊರತೆ ಇದೆ. ಜಿಲ್ಲಾಸ್ಪತ್ರೆಗಳಿಗೆ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಹೆರಿಗೆ, ಡೆಂಗಿ, ಮಲೇರಿಯಾ ಸಮಸ್ಯೆಗಳಿಂದ ಜನರು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಬಳ್ಳಾರಿಯಲ್ಲಿ 38 ಪ್ರಾಥಮಿಕ, 8 ನಗರ ಆರೋಗ್ಯ ಕೇಂದ್ರಗಳಲ್ಲಿ ಹುದ್ದೆಗಳು ಮಾತ್ರ ಫಿಲ್ ಆಗಿಲ್ಲ, ಖಾಲಿ ಇದೆ. ಇಡೀ ಜಿಲ್ಲೆಗಳಲ್ಲಿ ಗ್ರೂಪ್ ಎ ಸೇರಿ ಒಟ್ಟು 328 ಹುದ್ದೆಗಳು ಖಾಲಿ. ಮಳೆಗಾಲದಲ್ಲಿ ಸಾಂಕ್ರಾಮಿಕ ರೋಗಗಳ ಭೀತಿ ಜೊತೆಗೆ ವೈದ್ಯರ ಕೊರತೆ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿರ್ಮಾಣ ಆಗಿದೆ ಅನ್ನೋದ್ರ ಬಗ್ಗೆ ಈಗ ನಾರ್ಮಲ್ ಆಗಿ ಮಳೆಗಾಲ ಆಗಿರೋದ್ರಿಂದ ಸಹಜವಾಗಿ ಸಾಂಕ್ರಾಮಿಕ ರೋಗಗಳು ಈಗ ಜಾಸ್ತಿ ಇರುತ್ತೆ. ಅದರಲ್ಲೂ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಅದನ್ನು ಹೊರತುಪಡಿಸಿ ಡೆಲಿವರಿ ಅಂತ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಅಂತ ಇದ್ದೇ ಇರುತ್ತೆ. ಈಗ ಯಾವುದಕ್ಕೂ ಕೂಡ ಟ್ರೀಟ್ಮೆಂಟ್ ಅನ್ನ ನೀಡೋದಕ್ಕೆ ವೈದ್ಯರುಗಳೇ ಇಲ್ಲ, ಸಿಬ್ಬಂದಿಗಳೇ ಇಲ್ಲ. ಹೋದ್ರೆ ಇಲ್ಲಾಗಲ್ಲ, ಬೇರೆ ಕಡೆಗೆ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಖಾಸಗಿ ಹಾಸ್ಪಿಟಲ್ಗಳಿಗೆ ರೆಫರ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಎಷ್ಟು ಜನಕ್ಕೆ ಖಾಸಗಿ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಳುವಂತ ಶಕ್ತಿ ಇರುತ್ತೆ ಅನ್ನೋದನ್ನ ನೀವೇ ಭಾವಿಸಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಬಳ್ಳಾರಿಯಲ್ಲಿ ತುಂಬಾನೇ ಸಮಸ್ಯೆ ಆಗ್ತಾ ಇದೆ, ರೋಗಿಗಳು ಪರದಾಡ್ತಾ ಇದ್ದಾರೆ. ಈ ಖಾಲಿ ಇರೋ ಹುದ್ದೆನ ಯಾವಾಗ ತಾನೇ ಇವರು ಭರ್ತಿ ಮಾಡ್ತಾರೆ? ಪಾಪ ಅಲ್ಲಿನ ಜನರು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಸದ್ಯಕ್ಕೆ ಎಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾರೆ? ಏನಾದ್ರು ಸಮಸ್ಯೆ ಅಂದ್ರೆ ಖಂಡಿತವಾಗ್ಲೂ ನೀತಿ ಇದೊಂದು ಗಂಭೀರವಾದ ಸಮಸ್ಯೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿರುತ್ತೆ. ಯಾಕಂತ ಹೇಳಿದ್ರೆ ಬಡವರು ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ನೆಚ್ಕೊಂಡಿರ್ತಾರೆ. ಅದರಲ್ಲೂ ಹಳ್ಳಿಗಳ ಜನರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನೆಚ್ಕೊಂಡಿರ್ತಾರೆ. ಪ್ರಸೂತಿ ಆಗಿರ್ಬೋದು, ಮತ್ತೆ ಆಮೇಲೆ ಹೆರಿಗೆ ಆಗಿರ್ಬೋದು, ಇನ್ನಿತರ ಯಾವುದೇ ಸಾಂಕ್ರಾಮಿಕ ಕಾಯಿಲೆಗಳು ಬಂದ್ರೆ ತಕ್ಷಣಕ್ಕೆ ಬಡವರು ಹೋಗುವಂತದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆದ್ರೆ ಒಂದು ಸಮಸ್ಯೆ ಎದುರಾಗಿರುವಂತದ್ದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರನ್ನ ಈವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಭರ್ತಿ ಆಗದೆ ಇರುವಂತದ್ದು. ಸುಮಾರು 328 ಇಡೀ ಜಿಲ್ಲೆಯಲ್ಲಿ 5 ತಾಲೂಕುಗಳನ್ನ ನೀವು ಹಿಡ್ಕೊಂಡ್ರೆ 328 ವೈದ್ಯರು ಸೇರಿದಂತೆ ಎ ಗ್ರೂಪ್, ಬಿ ಗ್ರೂಪ್ ಎಲ್ಲಾ ವೈದ್ಯರು ಸೇರಿದಂತೆ ಎಲ್ಲಾ ರೀತಿಯ ಸಿಬ್ಬಂದಿಗಳು 328 ಸಿಬ್ಬಂದಿಗಳ ಭರ್ತಿ ಇನ್ನೂ ಆಗಿಲ್ಲ. ಹಾಗಾಗಿ ಒಂದ್ ರೀತಿಯಲ್ಲಿ ಬಡವರು ಅಲ್ದಾಟ ಆಗ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದಾಗ ಅವರನ್ನ ಬೇರೆ ಆಸ್ಪತ್ರೆಗೆ ಅಂದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಶಿಫಾರಸು ಮಾಡುವಂತದ್ದು, ಇಲ್ಲ ಜಿಲ್ಲಾಸ್ಪತ್ರೆಗೆ ಹೋಗಿ, ನೀವು ವಿಮ್ಸ್ಗೆ ಹೋಗಿ ಅನ್ನುವಂಥದ್ದು. ಯಾಕಂದ್ರೆ ಒಂದು ಹಳ್ಳಿಯಿಂದ ತಾಲೂಕು ಕೇಂದ್ರ ಆಗಿರ್ಬೋದು, ಜಿಲ್ಲಾ ಕೇಂದ್ರ ಆಗೋದು ಬಹಳಷ್ಟು ದೂರ ಇರ್ತದೆ. ಸೊ ಬಡವರಿಗೆ ಅಲ್ದಾಟ ಆಗುತ್ತೆ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಬಹಳಷ್ಟು ಸಮಯವನ್ನ ವ್ಯರ್ಥ ಮಾಡಬೇಕು. ಇದು ಎಲ್ಲ ಒಂದ್ ಕಡೆ ಬಡವರಿಗೆ ಮತ್ತು ಸಾಮಾನ್ಯ ಜನರಿಗೆ ನಿತ್ಯ ನರಕ ದರ್ಶನ ಆಗ್ತದೆ ಅಂತಾನೆ ಹೇಳ್ಬೋದು. 5 ತಾಲೂಕುಗಳ ಬಡವರು ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತದ್ದು ಅನಿವಾರ್ಯ ಆಗಿದೆ. ಹಾಗಾಗಿ ಸದ್ಯಕ್ಕೆ ವೈದ್ಯರನ್ನ ನಿಯೋಜಿಸಬೇಕು, ಸಿಬ್ಬಂದಿಗಳನ್ನ ಭರ್ತಿ ಮಾಡಬೇಕು. ಆ ಮೂಲಕ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಗುಣಮಟ್ಟದ ಸೇವೆಯನ್ನ ನೀಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಹಕ್ಕೊತ್ತಾಯ ಆಗಿರುವಂತದ್ದು. ನಗರದ ವಿಜಯನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏನಿದೆ, ಜಿಲ್ಲಾ ಆಸ್ಪತ್ರೆ ತಲಾ ಒಂದೊಂದು ಆಸ್ಪತ್ರೆ ಇದೆ, 38 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ, ನಗರ 6 ಸಮುದಾಯಿಕ ಕೇಂದ್ರಗಳಿವೆ. ಇಲ್ಲೂ ಎಲ್ಲಾ ರೀತಿಯಂತ ಸಿಬ್ಬಂದಿಯನ್ನ ಭರ್ತಿ ಮಾಡಿದ್ರೆ ಜನರು ಎಲ್ಲೋ ಒಂದು ಕಡೆ ಜಿಲ್ಲಾ ಕೇಂದ್ರಗಳಿಗೆ ಅಲ್ದಾಟ ಆಡುವಂತ ತಪ್ಪುತ್ತದೆ, ಹಳ್ಳಿಗಳಲ್ಲಿ ಸೇವೆ ಸಿಗ್ತದೆ. ಹೀಗಾಗಿ ಬಡವರು ಸಾಮಾನ್ಯವಾಗಿ ನೆಮ್ಮದಿಯಿಂದ ಉಸಿರಾಟ ಆಡ್ಬೋದು ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ನೀತಿ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಇವ್ರ ಗಮನಗಳಿಗೆ ಇದು ಬಂದಿದೆಯಾ? ಏನಾದ್ರೂ ಪರಿಹಾರ ವ್ಯವಸ್ಥೆ ಅಥವಾ ಏನೋ ಒಂದು ಮಾಡ್ತೀವಿ, ಇದನ್ನ ಏನಾದ್ರು ಭರವಸೆ ಕೂಡ ಮಾತನಾಡಿದಾರ? ಖಂಡಿತವಾಗಿ ಈ ಬಗ್ಗೆ ಈಗಾಗಲೇ ಅನೇಕ ಸಲ ಕೆಡಿವಿಕ್ ಮೀಟಿಂಗ್ ಅಲ್ಲೂ ಕೂಡ ಈ ಬಗ್ಗೆ ಪ್ರಶ್ನೆ ಆಗಿದೆ. ಈಗಾಗಲೇ ಹಲವು ಬಾರಿ ಸರ್ಕಾರ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರು, ದಂತ ವೈದ್ಯರು, ಅರವಳಿಕೆ ವೈದ್ಯರು, ಮತ್ತೆ ಪ್ರಸೂತಿ ತಜ್ಞರು, ಸಾಮಾನ್ಯ ಕರ್ತವ್ಯ ವೈದ್ಯರು, ಹೀಗೆ 1091 ಹುದ್ದೆಗಳಿದ್ವು. ಸೊ ಇವು 1091ಗಳನ್ನ ಈಗಾಗಲೇ ಒಂದ್ಸಲಿ ಮಂಜೂರು ಮಾಡಿದ್ರು ಕೂಡ ಅದರಲ್ಲಿ ಭರ್ತಿ ಆಗಿರುವಂತದ್ದು ಕೇವಲ 763 ಹುದ್ದೆಗಳು. ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ 328 ಹುದ್ದೆಗಳು ಮತ್ತೆ ಖಾಲಿ ಇದಾವೆ. ಸೊ ಇದನ್ನ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಇಚ್ಛಾಶಕ್ತಿ ಕೊರತೆ, ಅಂದ್ರೆ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಸ್ಥಳೀಯ ಆಡಳಿತ ಒಂದು ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿ ವೈದ್ಯರ ಕೊರತೆಯನ್ನು ಕಾಡ್ತಾ ಇದೆ. ಮತ್ತು ಇನ್ನೊಂದು ಏನ್ ಹೇಳ್ತಾ ಇದೆ ಅಂದ್ರೆ, ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ
ವೈದ್ಯರು ಒದಗ್ತಾ ಇಲ್ಲ, ವೈದ್ಯರು ನಮ್ಗೆ ಸಿಗ್ತಾ ಇಲ್ಲ ಅನ್ನುವಂಥದ್ದು ಸಬೂಬನ್ನ ಜಿಲ್ಲಾ ಜೀವಚೋರ್ ನೀಡ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆಗೆ ಒಂದು ಸೇತುವೆ ರೀತಿಯಾಗಿ ವೈದ್ಯಾಧಿಕಾರಿಗಳಾಗಿರ್ಬೋದು, ಸಚಿವರಾಗಿರ್ಬೋದು, ಸ್ಥಳೀಯ ಆಡಳಿತ ನಿರ್ವಹಿಸ್ತಾ ಇರೋದ್ರಿಂದ ಇದು ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಬೀರ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ ಅರುಣ್.